ನಮಸ್ಕಾರ. ಅಶ್ವವೇಗ ವಾಹಿನಿಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಸಂಸತ್ ಉಭಯ ಸದನದಲ್ಲಿ ಇವತ್ತು ಕೂಡ ಕೋಲಾಹಲ ಪ್ರಾರಂಭ ಆಯಿತು. ಸಂಸತ್ ಉಭಯ ಸದನ ಏನೋ ಪ್ರಾರಂಭ ಆಯಿತು, ಮಾಡಬೇಕಾದಂತಹ ಚರ್ಚೆಗಳನ್ನು ಮಾಡಲಿಲ್ಲ, ಆದರೆ ಕೋಲಾಹಲ ಶುರುವಾಯಿತು. ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪ ಈಗ ಮುಂದೂಡಿಕೆ ಮಾಡಿದ್ದಾರೆ. ಸಂಸತ್ ಉಭಯ ಸದನಗಳಲ್ಲಿ ಇವತ್ತು ಕೂಡ ಕೋಲಾಹಲ ಆಯಿತು. ಬಹಳ ಮುಖ್ಯವಾಗಿ ವಿಪಕ್ಷದವರು ಈ ಅದಾನಿ ವಿಚಾರವನ್ನು, ಮಣಿಪುರ ಹಿಂಸಾಚಾರವನ್ನು ಮುಂದಿಟ್ಕೊಂಡು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಉಭಯ ಸದನಗಳ ಕಲಾಪ ಈಗ ಸೋಮವಾರಕ್ಕೆ ಮುಂದೂಡಿದ್ದಾರೆ. ಯಾಕಂದರೆ ಅಲ್ಲಿ ನಡಿಬೇಕಾದಂಥ ಚರ್ಚೆ ಆಗ್ತಾ ಇಲ್ಲ, ಬರೀ ಸದ್ದುಗದ್ದಲ, ಗಲಾಟೆ, ಘರ್ಷಣೆ. ಹಾಗಾಗಿ ಲೋಕಸಭೆಯಲ್ಲಿ ವಿಪಕ್ಷಗಳ ವರ್ತನೆಗೆ ಸ್ಪೀಕರ್ ಓಂ ಬಿರ್ಲಾ ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷ ಸದಸ್ಯರ ವಿರುದ್ಧ ಸಭಾಪತಿ ಕಿಡಿಯನ್ನು ಕಾರಿದ್ದಾರೆ. ನಡಿಬೇಕಾದಂತಹ ಚರ್ಚೆಗಳಾಗಲಿಲ್ಲ. ಬಹಳ ಮುಖ್ಯವಾಗಿ ಒಂದು ಶಾಂತಿಯುತವಾಗಿ ಚರ್ಚೆ ಮಾಡೋಣ ಅಂತ ಎಷ್ಟೇ ಅವರು ಸ್ಪೀಕರ್ ಮನವಿಯನ್ನು ಮಾಡಿಕೊಂಡ್ರು ಕೂಡ ವಿಪಕ್ಷದವರು ಅಲ್ಲಿ ಸದ್ದು ಗದ್ದಲ ಮಾಡಿದರು, ಕೋಲಾಹಲವನ್ನು ಸೃಷ್ಟಿ ಮಾಡಿದರು, ಚರ್ಚೆ ಮಾಡಲಿಕ್ಕೆ ಬಿಡಲಿಲ್ಲ. ಈಗ ಒಂದಲ್ಲ ಒಂದು ಕಾರಣದಿಂದ ಕಲಾಪ ಮುಂದೂಡಿಕೆ ಆಗ್ತಾನೇ ಇದೆ. ಈಗ ಸೋಮವಾರಕ್ಕೆ ಮುಂದೂಡಿದ್ದಾರೆ. ಇಲ್ಲಿ ಅದಾನಿ ವಿಚಾರವನ್ನು ಮುಂದಿಟ್ಕೊಂಡು, ಮಣಿಪುರದ ಹಿಂಸಾಚಾರ ವಿಚಾರವನ್ನು ಮುಂದಿಟ್ಕೊಂಡು, ಇನ್ನು EVM ಮಿಷನ್ ಬಗ್ಗೆ ಈ ವಿಚಾರವನ್ನು ಕೂಡ ಈಗ ಪ್ರಸ್ತಾಪವನ್ನು ಮಾಡಿದರು. EVM ಮಿಷನ್ ಬೇಡವೇ ಬೇಡ, ಬ್ಯಾಲೆಟ್ ಪೇಪರ್ ಬರಬೇಕು ಅಂತ ಒಂದು ಕಡೆ. ಮಣಿಪುರ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಅಮಿತ್ ಶಾ ಕರೆಕ್ಟ್ ಆದಂಥ ರೀಸನ್ ಕೊಡಬೇಕು, ಮೋದಿನೂ ಕೂಡ ಇದಕ್ಕೆ ಸರಿಯಾದಂತಹ ಒಂದು ರೀಸನ್ ಕೊಡಬೇಕು. ಹಿಂಸಾಚಾರ ಯಾಕೆ ಆಗ್ತಾ ಇದೆ ಅನ್ನಲಿಕ್ಕೆ ಕಾರಣ ಬೇಕು ನಮಗೆ ಅಂತ ವಿಪಕ್ಷದವರು ಪಟ್ಟಿಟ್ಕೊಂಡು ಕೂತಿದ್ದಾರೆ. ಇನ್ನೊಂದು ಕಡೆ ಅರೆಸ್ಟ್ ವಾರೆಂಟ್ ಏನು ಕೊಟ್ಟಿದೆಯಲ್ಲ ಅದಾನಿಗೆ, ಅದಾನಿ ವಿಚಾರವನ್ನು ಅವ್ರನ್ನ ಇಮಿಡಿಯೇಟ್ ಬಂಧಿಸಬೇಕು ಅನ್ನುವಂತಹ ವಿಚಾರವನ್ನು, ಬಹಳ ಪ್ರಮುಖವಾದಂತಹ ವಿಚಾರಗಳನ್ನು ವಿಪಕ್ಷದವರು ಮುಂದಿಟ್ಕೊಂಡು ಇನ್ನು NDA ನಾಯಕರಿಗೆ ಕಾಲೆಳಿತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಸದ್ದು ಗದ್ದಲ ಆಯಿತು, ಕೋಲಾಹಲ ಆಯಿತು, ರಂಪಾಟ ಆಯಿತು, ನಡಿಬೇಕಾದಂಥ ಚರ್ಚೆ ಆಗಲಿಲ್ಲ. ಈಗ ಓಂ ಬಿರ್ಲಾ ಈ ಒಂದು ಸದನವನ್ನು, ಸಂಸತ್ನ ಸದನವನ್ನು ಸೋಮವಾರಕ್ಕೆ ಮುಂದೂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. चर्चा करने का पर्याप्त अवसर दूंगा. सदन की कार्रवाई आज 12 बजे तक के लिए स्थगित. Ashwavega English News. Coming soon. Your channel, your voice, your trust.